ಬೆಂಗಳೂರಿನ ಕೋಗಿಲು ನಿವೇಶನ ಹಂಚಿಕೆ ಸಂಬಂಧಪಟ್ಟಂತೆ ಕೇಸರಿ ಪಡೆಗಳು ಕೆಂಡ ಕಾರ್ತಾ ಇವೆ. ಪ್ರತಿಭಟನೆಗೆ ಪೊಲೀಸರು ಅವಕಾಶ ಕೊಡದ ಹಿನ್ನೆಲೆ ಬಾಗಲೂರು ರಸ್ತೆ ಕಂಟ್ರಿ ಕ್ಲಬ್ ಬಳಿ ಬಿಜೆಪಿ ಪ್ರತಿಭಟನೆ ಮಾಡುತ್ತಂತೆ. ಕೋಗಿಲು ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಕಾಶವನ್ನು ಕೊಟ್ಟಿಲ್ಲ ಪ್ರತಿಭಟನೆ ಮಾಡೋದಕ್ಕೆ ಪೊಲೀಸರು. ಹೀಗಾಗಿ ಬಾಗಲೂರು ರಸ್ತೆಯ ಕಂಟ್ರಿ ಕ್ಲಬ್ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾರೆ. ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡವರಿಗೆ ಯಾಕೆ ಫ್ಲಾಟ್ ಕೊಡ್ತಾ ಇದ್ದೀರಿ? ಈ ಪ್ರಶ್ನೆನ ಬಿಜೆಪಿಯವರು ಮೊದಲ ದಿನದಿಂದಲೂ ಕೂಡ ಕೇಳ್ತಾ ಇದ್ದಾರೆ. ಒತ್ತುವರಿಯನ್ನ ಮಾಡಿಕೊಂಡಿದ್ದಾರೆ, ಅಕ್ರಮವಾಗಿ ಅವರು ನೆಲೆಸಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಯಾವುದೋ ಒಬ್ಬ ನಾಯಕರು ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ನೀವು ಯಾಕೆ ಫ್ಲಾಟ್ ಕೊಡ್ತಾ ಇದ್ದೀರಿ ಅಂತ ಅವರ ಪ್ರಶ್ನೆ. ಅದರ ಭಾಗವಾಗಿ ಇವತ್ತು ಪ್ರತಿಭಟನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಮೊದಲ ದಿನದಿಂದಲೂ ಬಿಜೆಪಿ ನಾಯಕರು ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಎಸ್.ಆರ್. ವಿಶ್ವನಾಥ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು, ಇದೀಗ ಪ್ರತಿಭಟನೆ. ಬಿಜೆಪಿ ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿದೆ. ಯಾಕಂತಂದ್ರೆ ಕೋಗಿಲು ಬಡಾವಣೆ ಹತ್ರ ಇರುವಂತ ಅಕ್ರಮ ವಾಸಿಗಳಿಗೆ ಇವರು ಯಾಕೆ ಮನೆಯನ್ನ ಕೊಡ್ತಾರೆ ಅನ್ನೋಂತ ಒಂದು ಪ್ರಶ್ನೆಯನ್ನ ಬಿಜೆಪಿ ಎತ್ತಿದೆ. ಸ್ಥಳೀಯರಾಗಿದ್ರೆ ಅವ್ರಿಗೆ ಕೊಡ್ಬೋದು, ಆದ್ರೆ ಸ್ಥಳೀಯರಾಗಿದ್ರು ಸಹಿತ ಅವ್ರಿಗೆ ಕೊಡುವಾಗ್ಲೂ ಒಂದಷ್ಟು ನಿಯಮಗಳಿದೆ. ಆ ನಿಯಮವನ್ನ ಪಾಲಿಸಿಯೇ ಕೊಡಬೇಕು. ರಾಜ್ಯ ಸರ್ಕಾರ ಏಕಾಏಕಿಯಾಗಿ ಇದುವರೆಗೆ ಸುಮಾರು 38 ಲಕ್ಷದಷ್ಟು ಜನ ಅರ್ಜಿ ಹಾಕಿ ಮನೆಗಾಗಿ ಕಾಯ್ತಾ ಕೂತಿದ್ದಾರೆ. ಅವರಿಗೆ ಇದುವರೆಗೆ ಮನೆ ಕೊಡದೇ ಇರುವಂತವ್ರು ಈಗ ಇಲ್ಲಿ ಏಕಾಏಕಿಯಾಗಿ ಎಲ್ಲಿಂದಲೂ ಬಂದಂತವರಿಗೆ ಮನೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಇಲ್ಲಿಯೂ ಕೂಡ ಅಕ್ರಮ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾರ್ಯಾರ್ದು ಹೆಸರಿನಲ್ಲಿ ಮನೆ ಕೊಡುವಂತ ಪ್ರಯತ್ನಗಳು ನಡೆಯುತ್ತೆ. ಅಲ್ಲಿ ನಮೂದಾಗೋದು ಯಾರ್ದೋ ಹೆಸರು, ಆಮೇಲೆ ಅದನ್ನ ಹಸ್ತಾಂತರಿಸುದು ಅಥವಾ ಅದ್ರಲ್ಲಿ ಬಂದು ಉಳ್ಕೊಳ್ಳುವಂತವ್ರು ಬೇರೆ ಯಾರು ಇರ್ತಾರೆ. ಆ ರೀತಿಯ ಅಕ್ರಮ ನಡೆಯುವಂತ ಸಾಧ್ಯತೆ ಇರುತ್ತೆ. ಇದಕ್ಕಿಂತ ಮುಂಚಿತವಾಗಿ ಅಲ್ಲಿ ಯಾರೆಲ್ಲ ಇದ್ದಾರೆ, ಮೂಲವಾಗಿ ಇದ್ದಂತವರು ಸ್ಥಳೀಯರ, ಕರ್ನಾಟಕದವರ, ಬೇರೆ ರಾಜ್ಯದವರ, ಬೇರೆ ದೇಶದವರ ಅನ್ನೋದ್ರ ಕುರಿತಾಗಿ ತಿಳ್ಕೊಳ್ಳಿಕ್ಕೆ ಸತ್ಯ ಶೋಧನಾ ಸಮಿತಿಯನ್ನ ಬಿಜೆಪಿ ಮಾಡ್ಕೊಂಡಿದೆ. ಅವ್ರು ಈಗಾಗಲೇ ಹೋಗಿ ಒಮ್ಮೆ ಭೇಟಿ ಕೊಟ್ಟು ಬಂದಿದ್ದಾರೆ. ಬಹುತೇಕರು ಅಲ್ಲಿ ಹೊರಗಡೆಯವರೇ ಇದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಅವರಲ್ಲಿ ಇದೆ. ಆ ವರದಿಯನ್ನ ಹೈಕಮಾಂಡ್ಗೂ ಕೂಡ ಅವ್ರು ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ, ಈ ರೀತಿಯಾಗಿ ಸರ್ಕಾರ ಮಾಡ್ತಾ ಇರೋದನ್ನ ಕೇವಲ ಮಾಧ್ಯಮದ ಮುಂದೆ ಮಾತಾಡಿ ಸುಮ್ಮನಾದ್ರೆ ಸರಿ ಹೋಗಲ್ಲ ಅನ್ನೋ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಮಾಡಬೇಕು. ರಾಜ್ಯ ಸರ್ಕಾರವನ್ನ ಎಚ್ಚರಿಸುವುದರ ಜೊತೆಗೆ ಜನರಲ್ಲೂ ಕೂಡ ಜಾಗೃತಿ ಮೂಡಿಸ್ಬೇಕು. ಜನರಿಗೆ ಅರಿವಾಗ್ಬೇಕು ಎಷ್ಟು ಜನ ರಾಜ್ಯದಲ್ಲಿ ಕಾಯ್ತಾ ಇದ್ದಾರೆ ಮನೆಗಾಗಿ. ಅದನ್ನ ಬಿಟ್ಟು ಇವ್ರು ಬೇರೆಯವರಿಗೆ ಏಕಾಏಕಿ ಕೊಡ್ಲಿಕ್ಕೆ ಮುಂದಾಗಿರೋದು ಎಷ್ಟಕ್ಕೆ ಸರಿ ಅನ್ನೋದನ್ನ ಪ್ರಶ್ನೆಯನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ಬಿಜೆಪಿ ಹೊರಟಿದೆ. ಆ ಕಾರಣಕ್ಕಾಗಿ ಇವತ್ತು ಬಿಬಿಎಂಪಿ ವ್ಯಾಪ್ತಿಯಿಂದ ಜಸ್ಟ್ ಹೊರಗಡೆ ಇರುವಂತ ಪ್ರದೇಶ ಅಂದ್ರೆ ಕೋಗಿಲು ಬಡಾವಣೆಗೆ ನೀರಂತ ಪ್ರದೇಶದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಬಿಜೆಪಿ ಮುಂದಾಗಿದೆ. ಯಾಕಂದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಕೂಡ ಪ್ರತಿಭಟನೆ ಮಾಡಬಾರದು, ಫ್ರೀಡಂ ಪಾರ್ಕ್ ನಲ್ಲಿಯೇ ಪ್ರತಿಭಟನೆ ಮಾಡಬೇಕು ಅನ್ನೋ ನಿಯಮ ಇದೆ. ಆ ಕಾರಣಕ್ಕಾಗಿ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಾಗೆ ಎಲ್ಲರೂ ಕೂಡ ವಿರೋಧ ಪಕ್ಷ ನಾಯಕರು ಸೇರಿದಾಗೆ ಪಕ್ಷದ ಬಹುತೇಕ ಪ್ರಮುಖರೆಲ್ಲರೂ ಕೂಡ ಅಲ್ಲಿ ಹೋಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರವೀಣ್, ಅಲ್ಲಿ ಮನೆಗಳಿಗಾಗಿ ಇಷ್ಟು ದಿನ ಅರ್ಜಿ ಹಾಕಿ ಕಾಯ್ತಾ ಇದ್ದಂಥವ್ರು, 4-6 ವರ್ಷಗಳಿಂದ ಕಾಯ್ತಾ ಇದ್ದಂಥವ್ರೆಲ್ಲರೂ ಕೂಡ ಒಂದಷ್ಟು ಜನ ಅಲ್ಲಿ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮಗೆ ಮೊದಲು ಮನೆಯನ್ನ ಕೊಡಿ, ನಾವು ಅರ್ಜಿ ಹಾಕಿ ಹಣ ಕಟ್ಟಿ ಇಷ್ಟು ದಿನದಿಂದ ಕಾಯ್ತಾ ಇದ್ದೀವಿ, ನಮಗೆ ಕೊಡಿ, ಆ ನಂತರದಲ್ಲಿ ಸರದಿ ಪ್ರಕಾರ ಬೇರೆಯವರಿಗೆ ಕೊಡ್ತಾ ಹೋಗಿ ಅನ್ನೋಂಥ ಆಗ್ರಹವನ್ನ ಅವ್ರು ಮಾಡ್ಲಿಕ್ಕಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿಯವರು ಅಕ್ರಮ ವಲಸಿಗರಿಗೆ, ಬಾಂಗ್ಲಾ ನುಸುಳುಕೋರರಿಗೆ, ಬೇರೆ ಎಲ್ಲಿಂದ ಬಂದಂತವರಿಗೆ ಮನೆ ಕೊಡೋದು ಬಿಟ್ಟು ಕನ್ನಡಿಗರಿಗೆ, ರಾಜ್ಯದವರಿಗೆ ಮನೆಯನ್ನ ಕೊಡಿ ಅಂತ ಹೇಳಿ ಇವರು ಬಿಜೆಪಿಯವರು ಪ್ರತಿಭಟನೆ ಮಾಡ್ಲಿಕ್ಕಿದ್ದಾರೆ. ಪ್ರವೀಣ್. ಓಕೆ ಜನಾರ್ದನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.